ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 14. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 258ನೆಯ ಪುಟ. ಶೀರ್ಷಿಕೆ: ಪ್ರಾರ್ಥನೆಯ ಪಕ್ಕದಲ್ಲಿ ದೇವರು ದಯೆಯನ್ನು ಇರಿಸಿದ್ದಾನೆ. ಈ ದಿನದ ಸತ್ಯವೇದದ ವಾಕ್ಯ: ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಅಪೊಸ್ತಲರ ಕೃತ್ಯಗಳು 10ನೆಯ ಅಧ್ಯಾಯ 4ನೆಯ ವಚನ. ಉನ್ನತವಾದ ಪ್ರೀತಿ ಎಂಬ ತತ್ವದಿಂದ ನಿಜವಾದ ಕ್ರೈಸ್ತೀಯ ದಯಾಪರತೆಯು ಹೊರ ಹೊಮ್ಮುತ್ತದೆ. ಯಾರನ್ನು ವಿಮೋಚಿಸಲು ಕ್ರಿಸ್ತನು ಈ ಲೋಕಕ್ಕೆ ಬಂದನೋ ಅವರನ್ನು ಪ್ರೀತಿಸದಿದ್ದರೆ ಕ್ರಿಸ್ತನ ಮೇಲಿನ ಪ್ರೀತಿ ಇರಲು ಸಾಧ್ಯವಿಲ್ಲ. ಕ್ರಿಸ್ತನ ಮೇಲಿನ ಪ್ರೀತಿಯು ಜೀವನದ ಎಲ್ಲ ಭಾವನೆಗಳನ್ನು ನಿಯಂತ್ರಿಸುವ, ಅದರ ಬಲಗಳನ್ನೆಲ್ಲ ನಿರ್ವಹಿಸುವ, ಜೀವನವನ್ನು ಆಳುವ ತತ್ವವಾಗಿರಬೇಕು. ಮನುಷ್ಯನ ಹೃದಯದಲ್ಲಿ ಇರಲು ಸಾಧ್ಯವಿರುವ ಎಲ್ಲ ಕೋಮಲವಾದ ವಾತ್ಸಲ್ಯ ಮತ್ತು ಸ್ವಾರ್ಥ ತ್ಯಾಗದ ಭಕ್ತಿಯನ್ನು ವಿಮೋಚನಾ ಪ್ರೀತಿಯು ಜಾಗೃತಗೊಳಿಸಬೇಕು. ಹೀಗಿರುವಾಗ ಅಮೂಲ್ಯವಾದ ಸತ್ಯದ ಕಾರಣಕ್ಕಾಗಿ ಮತ್ತು ಪರೋಪಕಾರಿ ಕೆಲಸಗಳಿಗೆ ಅವರ ಸ್ವಾರ್ಥವನ್ನು ಭೇದಿಸಿ ಅವರ ಸುಪ್ತ ಸಹಾನುಭೂತಿಗಳನ್ನು ಜಾಗೃತಗೊಳಿಸಲು ಹೃದಯ ಕಲಕುವ ಮನವಿಗಳು ಅಗತ್ಯವಿರುವುದಿಲ್ಲ. ಸರಿಯಾಗಿ ನಿರ್ವಹಿಸಲ್ಪಟ್ಟ ದಯಾಪರತೆಯು ಮನುಷ್ಯರ ಮಾನಸಿಕ ಮತ್ತು ನೈತಿಕ ಶಕ್ತಿಗಳನ್ನು ಸೆಳೆಯುತ್ತದೆ ಮತ್ತು ದೇವರ ಕೆಲಸವನ್ನು ಮುಂದೆ ಸಾಗಿಸಲು ನಿರ್ಗತಿಕರನ್ನು ಆಶೀರ್ವದಿಸುವ ಆರೋಗ್ಯದಾಯಕ ಕ್ರಿಯೆಯನ್ನು ನಡೆಸಲು ಅವರನ್ನು ಉತ್ತೇಜಿಸುತ್ತದೆ. ಹಣ ಐಶ್ವರ್ಯವನ್ನು ಹೊಂದಿರುವವರು ತಾವು ಖರ್ಚು ಮಾಡುವ ಪ್ರತಿಯೊಂದು ಪೈಸೆಗೂ ದೇವರಿಗೆ ಲೆಕ್ಕ ಕೊಡಬೇಕು ಎಂದು ಅರಿತುಕೊಂಡಿದ್ದರೆ ಅವರಿಗೆ ಬೇಕಿರುವ ಅಗತ್ಯತೆಗಳು ಕಡಿಮೆಯಾಗಿರುತ್ತದೆ. ಆತ್ಮಸಾಕ್ಷಿಯು ಜೀವಂತವಾಗಿದ್ದರೆ ರುಚಿ ಚಪಲದ ತೃಪ್ತಿಗಾಗಿ ಅನಗತ್ಯವಾಗಿ ಹಣವನ್ನು ಉಪಯೋಗಿಸುವುದನ್ನು ಮತ್ತು ತೋರಿಕೆ, ವೈಭವದ ದುರಭಿಮಾನ, ವಿನೋದ ಇವುಗಳಿಗೆ ಹಣ ವ್ಯಯ ಮಾಡುವುದರ ವಿರುದ್ಧ ಸ್ತ್ರೀಯರು ಸಾಕ್ಷಿಯಾಗಿರುತ್ತಾರೆ. ಆ ಹಣವು ದೇವರ ಕೆಲಸಕ್ಕೆ ಮೀಸಲಿಡಬೇಕು, ಹಣ ಪೋಲು ಮಾಡಬಾರದು ಎಂಬುದು ಅವರ, ಅಂದರೆ ಒಳ್ಳೆಯ ಸ್ತ್ರೀಯರ ಚಿಂತನೆಯಾಗಿರುತ್ತದೆ. ನಮಗಿರುವ ಲೌಕಿಕ ಆಸ್ತಿಯ ಪ್ರಮಾಣದಿಂದ ನಮ್ಮ ಜೀವನದ ಆಯಸ್ಸು ಮತ್ತು ಸಂತೋಷವು ಉಂಟಾಗುವುದಿಲ್ಲ. ದೇವರ ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ಉದಾರ ಮನಸ್ಸಿನಿಂದ ಮುನ್ನಡೆಸಿಕೊಂಡು ಹೋಗುವ ಸಭೆಗಳು ಆತ್ಮಿಕವಾಗಿ ಅತ್ಯಂತ ಸಮೃದ್ಧವಾಗಿರುತ್ತದೆ. ಕ್ರಿಸ್ತನ ಹಿಂಬಾಲಕನಲ್ಲಿರುವ ನಿಜವಾದ ಉದಾರತೆಯು ತನ್ನ ಆಸಕ್ತಿಯನ್ನು ತನ್ನ ಯಜಮಾನನ ಆಸಕ್ತಿಯೊಂದಿಗೆ ಗುರುತಿಸಿಕೊಳ್ಳುತ್ತದೆ. ಲೌಕಿಕತೆ ಮತ್ತು ದುರಾಸೆಯು ದೇವಜನರ ಜೀವನಾಧಾರಗಳನ್ನು ತಿನ್ನುತ್ತಿವೆ. ಮನುಷ್ಯನ ಸಂಪತ್ತು ಮತ್ತು ಆದಾಯದ ಅಗತ್ಯತೆಗಳು ಆತನ ಮಹಾಕೃಪೆಯಿಂದ ಮಾತ್ರ ಹೆಚ್ಚಲ್ಪಡುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು. ದೇವರ ದೂತನು ದಯೆಯ ಕಾರ್ಯಗಳನ್ನು ಪ್ರಾರ್ಥನೆಯ ಹತ್ತಿರದಲ್ಲಿಯೇ ಇರಿಸಿದ್ದಾನೆ. ಅವನು ಕೊರ್ನೇಲಿಯನಿಗೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಎಂದು ಹೇಳಿದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.